ಜುಲೈ 20ರಂದು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ದೀಕ್ಷಾ ರಜತ್ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 20ರಂದು ಚಿತ್ರದುರ್ಗದ ಭೋವಿ ಗುರುಪೀಠದ ಆವರಣದಲ್ಲಿ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ದೀಕ್ಷಾ ರಜತ್ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೃತಿ ಬಿಡುಗಡೆ ಮಾಡಲಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ಅರವಿಂದ್ ಲಿಂಬಾವಳಿ, ಮಂತ್ರಾಲಯದ ಸುಬುಧೇಂದ್ರ ತೀರ್ಥರು ಸೇರಿದಂತೆ ಅನೇಕ ಮಠಾಧೀಶರು, ಸಮುದಾಯದ ಅನೇಕ ಹಾಲಿ ಮಾಜಿ ಶಾಸಕರು, ಸಚಿವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ವಿ. ಏನಂದರೆ 25 ವರ್ಷಗಳ ಕಾಲ ಆಯಿತು ನಮ್ಮ ಗುರುಗಳು ಸ್ವಾಮೀಜಿಯವರು ದೀಕ್ಷೆ ತಗೊಂಡು. ಅದಕ್ಕೆ ಈ 20/7/2024ರಂದು 25 ವರ್ಷಗಳ ತುಂಬುತ್ತವ್ರಿಗೆ. ಅದಕ್ಕೋಸ್ಕರ ಭಾಳ ವಿಜೃಂಭಣೆಯಿಂದ, ಯಾಕಂದರೆ ಸಿಲ್ವರ್ ಜೂಬ್ಲಿ ಏನಂತ ಹೇಳ್ತೀವಲ್ಲ, ಅದೇ ರೀತಿ ನಾವು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಇದು ಮೊದಲನೇದಾಗಿ ನಾವು ಇವತ್ತು ಕಲಬುರಗಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಗುರುಗಳು ಈ ಕಷ್ಟ ಕಾಲದಲ್ಲಿ ನಮಗೆ ಮಠನೇ ಇರಲಿಲ್ಲ, ಒಬ್ಬರು ಗುರು ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಕೊರಗಿತ್ತು. ಆದರೆ ಬಾಗಲಕೋಟೆಯಲ್ಲಿ ಹಿರಿಯರಾದ ಸ್ವಾಮಿಗಳಿದ್ದರು. ಅವರ ಅಂತರದಲ್ಲಿ ಬಂದಂಥ ಗುರುಗಳು ಸಾಮಾಜಿಕವಾಗಿ ವಿದ್ಯಾಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗದೇ ಅಂಥ ಮಕ್ಕಳಿಗೆ, ಅಸಹಾಯಕರಿಗಿಂತ ಮಕ್ಕಳಿಗೆ ಮತ್ತು ಉದ್ಯೋಗ, ಭಾಳಷ್ಟು ಜನ ವಿದ್ಯಾಭ್ಯಾಸ ಮಾಡಿ ಉದ್ಯೋಗದ ವಂಚಿತರಾಗ್ತವೆ ಅಂಥವರಿಗೆ, ರಾಜಕೀಯವಾಗಿ ನಮ್ಮ ಜನಾಂಗ ಅಭಿವೃದ್ಧಿಗಾಗಿ ಎಲ್ಲ ಕಲೆ, ಸಾಹಿತ್ಯ, ಇತರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಇವತ್ತು ರಾಜ್ಯ ಮಟ್ಟದ ಕ್ರೀಡೆಯನ್ನು ಆಡಿಸ್ತಕ್ಕಂಥದ್ದು. ಅಂದರೆ ನಮ್ಮ ಜನಾಂಗಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ನಾವಿದ್ದೀವಿ ಅಂತಕ್ಕಂಥದ್ದು. ನಾವು ಅನಾಥರಾಗಿದ್ದ ಹಿಂದೆ ಇವತ್ತು ನಾವು ಗುರುಗಳ ಆಶೀರ್ವಾದದಿಂದ, ಗುರುಗಳ ನೇತೃತ್ವದಿಂದ ಇವತ್ತೆಲ್ಲರೂ ಕೂಡ ಕಂಡುಬಿಡೋಂಥ ಪರಿಸ್ಥಿತಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಆ ಗುರುಪೀಠದ ಆಶ್ರಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಭಕ್ತಾದಿಗಳು ಎಲ್ಲರೂ ಕೂಡ ಅಲ್ಲಿ ಬಂದು ಹೋದರೆ, ಅವರ ಆಶೀರ್ವಾದ ಪಡೆದ್ರೆ ನಾವೇನೋ ಒಂದು ಬೆಳಕಿಗೆ ಬರ್ತೀವಿ, ಬೆಳಕನ್ನು ನೋಡ್ತೀವಿ, ಬದುಕನ್ನು ನೋಡ್ತೀವಿ ಅಂತಕ್ಕಂಥದ್ದಕ್ಕೆ ನಮ್ಮ ಸಮಾಜ ಅರಿವು ಮಾಡಿಕೊಟ್ಟಂಥ ಗುರುಗಳು. ಅದಕ್ಕೋಸ್ಕರ ಅವ್ರನ್ನ 25 ವರ್ಷ ಏನು ತುಂಬಿದೆ, ಆ ದೀಕ್ಷೆಯನ್ನು ತೊಗೊಂಡಿರ್ತಕ್ಕಂಥ ಹಲವಾರು ಗುರುಗಳು ಬರ್ತಾರೆ. ಭಾಳಷ್ಟು ಜನ ಇದರಲ್ಲಿ ಮಂತ್ರಾಲಯ ಸ್ವಾಮಿಗಳು ಬರ್ತಾರೆ, ಸುತ್ತೂರು ಸ್ವಾಮಿಗಳು ಬರ್ತಾರೆ, ಆಮೇಲೆ ವಾಲ್ಮೀಕಿ, ಇತರೆ ಇನ್ನು ಗುರುಗಳು ಹೇಳ್ತಾರೆ ಅದನ್ನು. ಆದರೆ ಇವತ್ತು ನಮಗೆ ಬೆಳಕನ್ನು ತಂದುಕೊಟ್ಟಂಥ ಗುರುಗಳು 25 ವರ್ಷ ದೀಕ್ಷೆ ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ರಾಜ್ಯಾದ್ಯಂತ ಇನ್ನೂ ಹೆಚ್ಚಾಗಿ ನಮ್ಮ ಜನರನ್ನು ಅರಿವು ಮಾಡೋಕ್ಕೋಸ್ಕರ, ಭಾಳಷ್ಟು ಜನಕ್ಕೆ ಇನ್ನು ಅಲ್ಲೇ ಇದ್ದಾರೆ. ಭಾಳಷ್ಟು ಜನ ಈ ಜನಾಂಗ ಉದ್ಧಾರ ಆಗಿದೆ ಅಂತ ಹೇಳ್ತಾರೆ. ಸುಮ್ಮನೆ ಕೆಲವೇ ಒಂದಿಷ್ಟು ಜನ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಪ್ಯಾಂಟು ಶರ್ಟ್ ಹಾಕಿ ಕೂತಿದ್ದೀವಿನ, ಇಸ್ತ್ರಿ ನೋಡಿದಂಥ ಜಾಗಗಳಿದ್ದಾವೆ, ಬಟ್ಟೆ ನೋಡಿದಂಥ ಗಲ್ಲಿಗಳಿದ್ದಾವೆ. ಅದಕ್ಕೋಸ್ಕರ ನಮ್ಮ ಸ್ವಾಮೀಜಿಯವರು ಹಗಲು ಇರುಳು ಶ್ರಮಪಟ್ಟು, ಯಾಕಂದರೆ ಈ ವಯಸ್ಸಿಗೆ ಇಡೀ ದೇಶ ಅಂತ ಸುತ್ತರಿತಾರೆ. ಘನತೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಸಮಾಜದಲ್ಲಿ ತಾನು ಸರಿಸಮನಾಗಿ ನಿಂತಾಗ ಮಾತ್ರ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಯಾವ ಸಮುದಾಯ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸ್ವಾವಲಂಬಿತನವನ್ನು ಸಾಧಿಸಿತ್ತು, ಪ್ರಗತಿಯನ್ನು ಸಾಧಿಸಿತ್ತು, ಈ ರಂಗಗಳಲ್ಲಿ ಯಾವಾಗ ಅತ್ಯುನ್ನತ ಸ್ಥಾನದಲ್ಲಿ ತಲುಪಲಿಕ್ಕೆ ಸಾಧ್ಯವಾಗುತ್ತೋ ಅಂದು ಆ ಸಮುದಾಯ ಅತ್ಯಂತ ಸದೃಢ ಮತ್ತು ಸಮರ್ಥ ಸಮುದಾಯ ಅಂತ ಗುರುತಿಸ್ಕೊಳ್ಳುತ್ತೆ. ಕಾರಣ ಭೋವಿ ಸಮುದಾಯ ಅಂತಂತಂದರೆ ಒಂದು ಗಾದೆ ಮಾತಿದೆ,
ಬೆಳ್ಳಕ್ಕಿಗೆ ಒಂದು ಕೆರೆ ಅಲ್ಲ, ಒಡ್ರಿಗೆ ಒಂದು ಊರಲ್ಲ ಅಂತೇಳಿ. ಅರ್ಥಾತ್ ಈ ಸಮುದಾಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಆಗಿರುವಂತಹದ್ದು. ಇಂತಹ ಸಮುದಾಯ ಶಿಕ್ಷಣದಿಂದ ಮೂಲತಃವಾಗಿ ವಂಚನೆಗೆ ಒಳಪಡುವಂತಹ ಸಮುದಾಯ ಆಗಿತ್ತು ಒಂದು ಕಾಲದಲ್ಲಿ. ಶಿಕ್ಷಣದ ಜಾಗೃತಿನ ಮೂಡಿಸಿದ ನಂತರದಲ್ಲಿ ಇಂದು ಬೋವಿ ಸಮುದಾಯ ಅಂತಂತಂದರೆ ಒಂದು ರೀತಿಯ ವಿದ್ಯಾವಂತ ಸಮುದಾಯ ಅಂತೇಳಿ ಗುರುತಿಸ್ಕೊಳ್ತಾ ಇದೆ, ಶಿಕ್ಷಣವಂತ ಸಮುದಾಯ ಅಂತೇಳಿ ಗುರುತಿಸ್ಕೊಳ್ತಾ ಇದೆ. ತನ್ನಿಮಿತ್ತವಾಗಿ ನಮ್ಮ ಎಲ್ಲ ಬಗೆಯ ರಾಜ್ಯ, ರಾಷ್ಟ್ರ, ಜಿಲ್ಲಾ, ತಾಲೂಕು ಆಯಾಯ ಭಾಗದ ಮುಖಂಡರುಗಳು ಆ ಸಮುದಾಯದ ಬಾಲಕಾರ್ಮಿಕರನ್ನು ಗುರುತಿಸಿ ಅವರನ್ನು ಕಾರ್ಮಿಕ ಪದ್ಧತಿಯಿಂದ ಮುಕ್ತಗೊಳಿಸಿ ಹತ್ತಿರದ ಶಾಲೆಗಳಿಗೆ, ಸರ್ಕಾರಿ ಹಾಸ್ಟೆಲ್ಗಳಿಗೆ, ಶ್ರೀಮಠ ನಡೆಸಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸುವ ಮುಖೇನ ಇವತ್ತಿನ ಏನು ಜನ್ರೇಷನ್ ಅಂತ ನಾವು ಕರಿತೇವೆ, ತಕ್ಕ ಮಟ್ಟಿಗೆ ಒಂದು ವಿದ್ಯಾವಂತರ ಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಸಮುದಾಯದ ರಾಜು ಗುತ್ತೇದಾರ್, ಗುಂಡಪ್ಪ ಸಾಳಂಕೆ, ಜಿ ಶಿವಶಂಕರ್, ನಾಗೇಶ್ ಕುಶಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.